ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಫೆಬ್ರವರಿ 10ನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇದೆ, ಜಾಯ್ನ್ ಆಗಿ. ಹಾಗೆ 2025 2025 ಹೊಸ ವರ್ಷ. ಸೊ ನಾವು ಸೀರೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. 7 ಸೀರೀಸ್ ಬಗ್ಗೆ ನಾವು ಮಾತಾಡೋಣ. 2025 9 ಕಾಂಬಿನೇಷನ್ ಬರುತ್ತೆ, ಮಂಗಳನ ಆಧಿಪತ್ಯ ಬರ್ತಕ್ಕಂಥದ್ದು. 7 ಸೀರೀಸ್ ಯಾವುದಿದೆ? 7, 16, 25. 7, 16, 25 ಈ ಸೀರೀಸಲ್ಲಿ ಹುಟ್ಟಿರೋರಿಗೆಲ್ಲ 7 ಸೀರೀಸ್ ಅಂತ ಹೇಳ್ತೀವಿ. 7ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಆ್ಯಸ್ ಎ ಲಾರ್ಜ್ ಅಂತ ನಾನು ಹೇಳಿದ್ದೆ, ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೀನಿ. ಆ್ಯಸ್ ಎ ಲಾರ್ಜ್ ಯಾವ ರೀತಿಯ ಇರ್ತಕ್ಕಂಥ ಮೇಜರ್ ಗುಣಲಕ್ಷಣಗಳನ್ನ ನಾವು ನೋಡ್ತಾ ಇದ್ದಾಗ, ಇವರ ಒಂದು ಇಂಟ್ರೆಸ್ಟು ಹೆಚ್ಚಾಗಿ ಏನಾರು ಒಂದು ಓದೋದ ಮೇಲೆ ಜಾಸ್ತಿ ಇರುತ್ತೆ. ಎಷ್ಟು ಅಚೀವ್ ಮಾಡ್ತಾರೆ ಅಥವಾ ಎಷ್ಟು ಪರ್ಸೆಂಟೇಜ್ ತೆಗಿತಾರೆ, ಎಷ್ಟು ಮಾರ್ಕ್ಸ್ ತೆಗಿತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಥಿಂಗ್ ದೇ ವಿಲ್ ಬಿ ಕೀಪ್ ಆನ್ ರೆಫರಿಂಗ್ ಅಂತ ಹೇಳ್ತೀವಿ ನಾವು. ಸ್ಟಡಿಯಿಂಗ್, ರೆಫರಿಂಗ್ ಜಾಸ್ತಿ ಇರುತ್ತೆ. 7, 16, 25ನೇ ತಾರೀಕು ಹುಟ್ಟಿರೋರು. ಸೊ ಹಾಗೆ ಇವರು ಸ್ವಲ್ಪ ಬುಕ್ ವರ್ಮ್ ಅಂತಲೂ ಹೇಳ್ತೀವಿ ನಾವು. 1 to 9 ಕಂಪೇರ್ ಮಾಡಿದ್ರೆ ಅತ್ಯಂತ ಜಾಸ್ತಿ ಬುಕ್ನ ರೆಫರ್ ಮಾಡ್ತಾ ಇರ್ತಕ್ಕಂಥದ್ದು, ಓದ್ತಾ ಇರ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಮುಗಿಸ್ಬೇಕು ಅನ್ನೋರು ಈ 7 ಸೀರೀಸಲ್ಲಿ ಇರ್ತಕ್ಕಂಥವ್ರು. ಹಾಗೆ ಇವರ ಒಂದು ಫ್ರೆಂಡ್ಶಿಪ್ ಮಾಡೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಮೇಜರ್ಲಿ ಒಂದು ಇವರು ಸ್ವಲ್ಪ ಇಂಟರ್ನಲಿ ಸ್ವಲ್ಪ ಸೈಲೆನ್ಸ್ ಜಾಸ್ತಿ ಮೇಂಟೈನ್ ಮಾಡ್ತಾರೆ. ಒಂಥರ ಹೆಚ್ಚಾಗಿ ಮಾತಾಡಲ್ಲ, ಲಿಮಿಟೆಡ್ ಟಾಕಿಂಗ್ ಮಾಡ್ತಾರೆ. ಲಿಮಿಟೆಡ್ ಆಗಿ ಸೌಂಡ್ ಬರ್ತಕ್ಕಂಥದ್ದು. ಸೊ ಇವರ ಮೆಂಟ್ಯಾಲಿಟಿಲಿ ನಾವು ನೋಡಿದಾಗ ಇವರ ಸಾಫ್ಟ್ನೆಸ್ಗೆ ಹೆಚ್ಚು ಜನ ಇವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಇಷ್ಟಪಡ್ತಾರೆ, ಮಾತಾಡ್ತಾ ಇರ್ತಾರೆ. ಹಾಗೆ ಟ್ರಾವೆಲಿಂಗ್ ಅಂದರೆ ಭಾಳ ಇಷ್ಟ. ಓಡಾಡೋದು, ಆಚೆ ಹೋಗೋದು, ಬರೋದು, ಟ್ರಾವೆಲಿಂಗ್ ಎಲ್ಲರೂ ಹೋಗಬೇಕು ಅಂತಂದರೆ ತುಂಬಾ ಇಷ್ಟಪಡ್ತಾರೆ. ಟ್ರಾವೆಲಿಂಗಲ್ಲಿ ಓದಬೇಕು ಅನ್ನೋದು ತುಂಬ ಇಷ್ಟಪಡ್ತಾರೆ. ಓದೋಕ್ಕೋಸ್ಕರ ಟ್ರಾವೆಲಿಂಗ್ ಮಾಡ್ತಾರೆ. ಟ್ರಾವೆಲಿಂಗ್ ಮಾಡಿ ಓದ್ತಕ್ಕಂಥದ್ದು ಬಹುತೇಕ ಇರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಎಮೋಷ್ನಲ್ ಸ್ವಲ್ಪ ಜಾಸ್ತಿ. ಏನಾದ್ರು ಸ್ವಲ್ಪ ಹೇಳಿಬಿಟ್ರೆ ಸ್ವಲ್ಪ ಮನಸ್ಸು ಕಚ್ಕೊಳ್ಳೋದು ಜಾಸ್ತಿ. ಸ್ವಲ್ಪ ದುಃಖ ಪಡ್ತಕ್ಕಂಥದ್ದು, ಬೇಗ ಫ್ರಸ್ಟ್ರೇಷನ್ ಹೋಗ್ತಕ್ಕಂಥದ್ದು ಅತಿ ಹೆಚ್ಚು ಫಾಸ್ಟಾಗಿ ಹೋಗ್ತಾರೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಹಾಗೆ ದುಡ್ಡು ಮಾಡಬೇಕು, ಅದು ಮಾಡಬೇಕು ಅನ್ನೋದಕ್ಕಿಂತ ಲೆಟ್ ಅಸ್ ಲೀವ್ ಫಾರ್ ಟುಡೇ ಅಂತಕ್ಕಂಥದ್ದು ಬಹುತೇಕ. ಲೆಟ್ ಅಸ್ ಲೀವ್ ಫಾರ್ ಟುಡೇ, ಇವತ್ತು ಚೆನ್ನಾಗಿರೋಣ ಅನ್ನೋದೇ ಅವ್ರ ಮೈಂಡಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ಹೆಲ್ತ್ ಕಾನ್ಷಿಯಸ್ಸು ಸ್ವಲ್ಪ ಹೆಚ್ಚಾಗಿ ಏಜ್ ಆಗ್ತಾ ಬರುತ್ತೆ. ಹೆಲ್ತ್ ಕಾನ್ಷಿಯಸ್ಸು ಸ್ವಲ್ಪ ಹೆಚ್ಚಾಗಿ ಬರುತ್ತೆ. ಸಾಧ್ಯವಾದಷ್ಟು ಫುಡ್ ಹ್ಯಾಬಿಟ್ಸು, ಈಟಿಂಗ್ ಹ್ಯಾಬಿಟ್ಸ್ ಎಲ್ಲ ಕಾನ್ಸಂಟ್ರೇಷನ್ ಮಾಡೋಣ ಅಂಥೇಳಿ ಏಜ್ ಆಗ್ತಾ ಅದ್ರ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಲೈಫ್ನ ಹೆಚ್ಚಾಗಿ ಟ್ರಾವೆಲಿಂಗಲ್ಲಿ ಎಂಜಾಯ್ಮೆಂಟ್ ಆಗಿ ಆರಾಮಾಗಿರೋಣ ಅನ್ನೋದೇ ಮೈಂಡ್ ಸೆಟ್ಟಲ್ಲಿ ಇರ್ತಕ್ಕಂಥವ್ರು ಈ 7 ಸೀರೀಸ್ ಅವರು. ಹಾಗೆ 2025 ಈ 7 ಸೀರೀಸ್ ಅವ್ರಿಗೆ ಹೇಗಿರುತ್ತೆ ನೋಡೋಣ. ಮೊದಲ ಜನವರಿ ತಿಂಗಳು ಸ್ವಲ್ಪ ಫೈನಾನ್ಷಿಯಲ್ ಕಂಡೀಷನ್ಸ್ಗೆ ಸ್ವಲ್ಪ ಹೆಚ್ಚಾಗಿ ಕಷ್ಟಪಡ್ತಾರೆ. ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಜನವರಿ ತಿಂಗಳಲ್ಲಿ ಹೆಚ್ಚಾಗಿ ಕಷ್ಟಪಡ್ತಾರೆ. ಫೆಬ್ರವರಿ ತಿಂಗಳಲ್ಲಿ ಓಡಾಟ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು, ಹೆಚ್ಚು ಓಡಾಡ್ತಾರೆ. ಕೆಲಸ ಕಾರ್ಯಗಳು ಸ್ವಲ್ಪ ಜಾಸ್ತಿ ಕಂಡು ಬರುತ್ತೆ. ಹೆಚ್ಚಿನ ಒಡನಾಟ ಇರ್ತಕ್ಕಂಥದ್ದು. ಮಾರ್ಚಲ್ಲಿ ಹೊಸದೇನಾದರೂ ಒಂದು ಮಾಡ್ತಕ್ಕಂಥ ವಿಚಾರ, ನ್ಯೂ ಬಿಗಿನಿಂಗ್, ನ್ಯೂ ಸ್ಟಾರ್ಟಿಂಗ್, ಏನಾದರೂ ಒಂದು ಅವರ ಒಂದು ವರ್ಷದಲ್ಲಿ ಮೊದಲ ಒಂದು ಬಿಗಿನಿಂಗ್ ಬರ್ತಕ್ಕಂಥದ್ದು ಅವರಿಗೆ ಮಾರ್ಚ್ ಮಂತಲ್ಲಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಏಪ್ರಿಲಲ್ಲಿ ಕಂಪ್ಲೀಟಾಗಿ ಎಮೋಷನಲ್ ಡಿಸ್ಟರ್ಬೆನ್ಸ್ ಆಗ್ತಾರೆ. ಏಪ್ರಿಲಲ್ಲಿ ಬ್ರೇಕ್ ಡೌನ್ ಆಗ್ಬೋದು ಎಮೋಷ್ನಲಿ. ಜಗಳಿಂದ ಆಗ್ಬೋದು, ಯಾವುದಾದ್ರು ಒಂದು ಇವೆಂಟಿಂದ ಆಗ್ಬೋದು. ಸೊ ಎಮೋಷ್ನಲಿ ಬ್ರೇಕ್ ಡೌನ್ ಆಗ್ತಕ್ಕಂಥ ಒಂದು ತಿಂಗಳು ಏಪ್ರಿಲ್ ಅಂತ ತೋರಿಸ್ತಾ ಇದೆ. ಮೇಯಲ್ಲಿ
ಒಂದು ಹೊಸ ಸಬ್ಜೆಕ್ಟ್ ಬಗ್ಗೆ ಅಧ್ಯಯನ ಮಾಡೋಣ, ನ್ಯೂ ಬುಕ್ಸ್ ತೊಗೊಳ್ಳೋಣ, ಹೆಚ್ಚಿಗೆ ಜ್ಞಾನ ಹೆಚ್ಚಿಗೆ ಮಾಡ್ಕೊಳ್ಳೋಣ, ಮೆಚುರಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಮೇಲಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಜೂನಲ್ಲಿ ಸ್ವಲ್ಪ ಮಟ್ಟಿಗೆ ಫ್ರಿಕ್ಷನ್ ಆಗ್ತಕ್ಕಂಥದ್ದು, ತರ್ಕಬದ್ಧವಾಗಿರ್ತಕ್ಕಂಥ ಫ್ರಿಕ್ಷನ್ ಆಗ್ತಕ್ಕಂಥದ್ದು, ಹಾಗೆ ಅನೇಕ ವಿಚಾರಗಳಲ್ಲಿ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಜೂನಲ್ಲಿ. ಜುಲೈಯಲ್ಲಿ ಫೈನಾನ್ಷಿಯಲ್ ಕಂಡೀಷನ್ಸು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ, ಹೆಚ್ಚು ಜನರ ಸಂಪರ್ಕ ಆಗುತ್ತೆ. ಮೋರ್ ಪೀಪಲ್ ವಿಲ್ ಜಾಯಿನ್ ಇನ್ ದಿ ಮಂತ್ ಆಫ್ ಜುಲೈ. ಆಗಸ್ಟಲ್ಲಿ ಒಂದು ಟ್ರಾವೆಲ್ ತೋರಿಸ್ತಾ ಇದೆ, ಅಥವಾ ಟ್ರಾವೆಲಿಂಗ್ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಲಾಂಗ್ ಟರ್ಮ್ ಏನಾದ್ರು ಮಾಡಬೇಕು ಟ್ರಾವೆಲಿಂಗಲ್ಲಿ ಅಂತ ಹೇಳ್ತಕ್ಕಂಥದ್ದು ಬರ್ತಕ್ಕಂಥದ್ದು. ಹಾಗೆ ಫುಡ್ ಹ್ಯಾಬಿಟ್ಸಲ್ಲಿ ಸ್ವಲ್ಪ ಚೇಂಜಸ್ ಬರ್ತಕ್ಕಂಥದ್ದು, ಹೆಲ್ತ್ ಬಗ್ಗೆ ಚೇಂಜಸ್ ಬರ್ತಕ್ಕಂಥದ್ದು ಆಗಸ್ಟಲ್ಲಿ ಆಗುತ್ತೆ. ಸೆಪ್ಟೆಂಬರ್ ಮಂತು ಹೆಚ್ಚಿನ ಕಾಂಟ್ಯಾಕ್ಟ್ಸ್ ಇಲ್ಲದೆ ಇರತಕ್ಕಂಥದ್ದು, ಒಂಟಿತನ ಜಾಸ್ತಿ ಕಾಡ್ತಕ್ಕಂಥದ್ದು, ಇನ್ನರ್ ಸೆಲ್ಫ್ನ ನೋಡ್ಕೊಳ್ತಕ್ಕಂಥದ್ದು, ನಾನು ಯಾರು, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳ್ತಕ್ಕಂಥದ್ದು. ಸೆಪ್ಟೆಂಬರ್ ಮಂತು ಒಂಥರ ಕಂಪ್ಲೀಟ್ಲಿ ಒಂಥರ ಬ್ಲ್ಯಾಂಕ್ ಆಗ್ತಕ್ಕಂಥದ್ದು, ನನ್ನ ಪಾಡಿಗೆ ನಾನು ಹೆಚ್ಚಾಗಿರ್ತೀನಿ ಅಂತಕ್ಕಂಥ ಒಂದು ವಿಚಾರ ಹೆಚ್ಚಾಗಿ ನಡೆಯುತ್ತೆ. ಅಕ್ಟೋಬರಲ್ಲಿ ಫೈನಾನ್ಷಿಯಲ್ ಡಿಫಿಕಲ್ಟಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಸ್ವಲ್ಪ ಟೈಟ್ ಆಗೋದು ಫಿನಾನ್ಸು, ಸಾಲ ಮಾಡ್ತಕ್ಕಂಥ ಸಾಧ್ಯತೆ, ಅಥವಾ ಎಲ್ಲಿಂದನೂ ದುಡ್ಡು ಬರಬೇಕು ಬರ್ತಾ ಇಲ್ಲ ಅನ್ನೋದಕ್ಕೆ ಆ ಒಂದು ಫಿನಾನ್ಷಿಯಲ್ ಫೈರ್ ಫೈಟಿಂಗೇ ಭಾಳ ಹೆಚ್ಚಾಗಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ನವಂಬರಲ್ಲಿ ಒಂದು ಪ್ರಾಜೆಕ್ಟ್ಗೆ ಏನಾದ್ರು ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಪ್ರಾಜೆಕ್ಟು ತುಂಬಾ ಆಲೋಚನೆ ಮಾಡ್ತೀರಾ. ಡಿಸೆಂಬರಲ್ಲಿ ಆ ಪ್ರಾಜೆಕ್ಟು ಕೈಗೆತ್ಕೊಳ್ಳೋಣ ಅಂಥೇಳಿ ಆ ನವಂಬರ್ ಡಿಸೆಂಬರು ಒಂದು ಹೊಸದು ಏನಾದ್ರು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗು ಮತ್ತು ಎಕ್ಸಿಕ್ಯೂಷನಲ್ಲಿ ಕೊನೆಯ 2025 ನವಂಬರ್ ಡಿಸೆಂಬರ್ ಮಾಡ್ತೀರ. ಓವರಾಲ್ 7 ಸೀರೀಸ್ ಇಷ್ಟು. ಕರೆ ತಗೊಳ್ಳೋಣ. ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ, ನಾನು ನಿಮ್ಮ ವಾಸ್ತು ಕ್ಲಾಸ್ ಸೇರ್ಕೋಬೇಕಂತಿದ್ದೀನಿ. ಫೆಬ್ರವರಿ 10th. ಹೇಳಿ. ಹಾ ಸರ್, ನಮ್ದು ಮನೆ ಕಟ್ಟೋ ಬಗ್ಗೆ ನಾನು ಕೇಳಬೇಕಾಯ್ತು. ಈಗ ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಮನೆ ಕಟ್ಟೋ ಬಗ್ಗೆ ಹೇಳಬೇಕು ಅಂದ್ರೆ ಅದೇನು ಕೇಳಬೇಕು ಸರ್? ನಾನು ಯಾವ ಇಯರ್ ಅಲ್ಲಿ ಮನೆ ಕಟ್ತೀನಿ ಅನ್ನೋದು ನಮ್ಮ ಇದರಲ್ಲಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 26. ಓಕೆ. 5/1981. ಟೈಮ್ ಬೆಳಗ್ಗೆ 6:10. ಹುಟ್ಟಿದೂರು ತುಮಕೂರು ಸರ್. ನಿಮ್ಮ ಹೆಸರಲ್ಲೇ ಕಟ್ಟಬೇಕಾ? ಹಾ ಸರ್. ಸದ್ಯಕ್ಕೆ ಶನಿ ದಶದಲ್ಲಿ 12/4 ತೋರಿಸ್ತಾ ಇದೆ. ಶನಿ ದಶದಲ್ಲಿ ನೀವು ಮನೆ ಕಟ್ತೀರಾ ಅಂತ ತೋರಿಸ್ತಾ ಇದೆ. ಯಾವ್ದಾದ್ರು ಇದ್ದರೆ ಹಳೆಯದು ಮಾರಿಬಿಟ್ಟು ಕಟ್ಟಬಹುದು ಅನ್ನೋ ಆಪ್ಷನ್ ತೋರಿಸ್ತಾ ಇದೆ. ಭುಕ್ತಿಯಲ್ಲಿ ಕೇತು ಭುಕ್ತಿ ನಡೀತಾ ಇದೆ. ಕೇತು ಭುಕ್ತಿ ಆದ ನಂತರ ಇಲ್ಲಿ ನಮಗೆ ನೆಕ್ಸ್ಟ್ ಶುಕ್ರ ಬರ್ತಾನೆ. ಶುಕ್ರ ಆದ ನಂತರ ಸೂರ್ಯ ಕಾಂಬಿನೇಷನಲ್ಲಿ ನಿಮಗೆ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಅನ್ನೋ ತೋರಿಸ್ತಾ ಇದೆ. ಯಾಕೆಂದರೆ ಸಾಕಷ್ಟು ಗ್ರಹಗಳು ಅಂಡರ್ಗ್ರೌಂಡ್ ಅಂತ ನಾವೇನು ಕರಿತೀವಿ, ಅಂಡರ್ಗ್ರೌಂಡಲ್ಲಿ ಸ್ವಲ್ಪ 4 ಜಾಸ್ತಿ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಲ್ಲಿ 12 ಕೆಳಗಡೆ 4, 12 ಕೆಳಗಡೆ 4, 12 ಕೆಳಗಡೆ 4 ಮೇಲಿದ್ದರೆ ಈಸಿಯಾಗಿ ಮನೆ ಕಟ್ಬಿಡ್ತೀವಿ. ಆ 12 ಬಂದು ಕೆಳಗಡೆ 4 ಬಂದರೆ ಕಷ್ಟಪಟ್ಟು ಮನೆ ಕಟ್ತೀವಿ. ಸ್ವಲ್ಪ ನಾವು ಸಾಲಕ್ಕೆ ಸಿಗಾಕೋಬೋದು, ಅಥವಾ ಲಾಂಗ್ ಟರ್ಮ್ ನಾವು ದುಡ್ಡು ಕಟ್ತಾನೇ ಇರಬೇಕು ಮನೆಗೆ. ಆ ರೀತಿ ಅಂತ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ನಾನು ಒಂದು ಕ್ವಶನ್ ಆಫ್ ವಾರ್ನಿಂಗ್ ಅಂತ ಕರಿತೀನಿ. ಒಂದು ಕ್ವಶನ್ ಆಫ್ ವಾರ್ನಿಂಗ್. ನಿಮ್ಮ ಹಾರೋಸ್ಕೋಪಲ್ಲಿ ಸ್ವಲ್ಪ ದುಡ್ಡೆಲ್ಲ ಕೂಡಿಟ್ಟು 3 ವರ್ಷ ಆಗಲಿ, 4 ವರ್ಷ ಆಗಲಿ, 5 ವರ್ಷ ಆಗಲಿ ದುಡ್ಡು ರೆಡಿ ಆದಮೇಲೆ ಮಾಡಿ. ಲೋನ್ಗೆ ಏನಾದ್ರು ಹೋದರೆ ಅಥವಾ ಮನೆ ಏನಾದ್ರು ಕಟ್ಟಕ್ಕೆ ಶುರು ಮಾಡಿದ್ರೆ, ಸಾಲದಿಂದ ಮಾಡಿದ್ರೆ ಮನೆ ಮಾರ್ಕೊಳ್ಳೋ ಚಾನ್ಸಸ್ಸು ತೋರಿಸ್ತಾ ಇದೆ. ಸ್ವಲ್ಪ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಕೇರ್ಫುಲ್ ಆಗಿರಿ. ಮುಂದಿನ ಕರೆಗೆ ಹೋಗೋಣ. ಇದು ಕ್ಲಿಯರ್ ನಮ್ಮ ಪಿಕ್ಚರ್ ಅದೆಲ್ಲ ನೋಡಿಬಿಟ್ರೆ ಇಟ್ ಈಸ್ ಎ ಕ್ಲಿಯರ್ ಸೈನ್ ಆಫ್ ಕೇರ್ಫುಲ್ನೆಸ್ ಇರಲೇಬೇಕು. 12 ಇದೆ, 5 ಇದೆ ದಶದಲ್ಲಿ, ಕೇರ್ಫುಲ್ ಆಗಿರಬೇಕು. ಮುಂದಿನ ಕರೆ. ನಮಸ್ಕಾರ. ನನ್ನ ಹೆಸರು ಅನುಷಾ ಅಂತ. ಆಯ್ತು, ಹೇಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಶ್ನೆಶಾಸ್ತ್ರ ಹೇಳಿ ಬೇಗ.
10ನೇ ತಾರೀಕು ಜೂನ್ 97. ಟೈಮ್ ಟೈಮ್ ಮಧ್ಯಾಹ್ನ 12:30. ಹುಟ್ಟಿದೂರು ಮಂಡ್ಯ. ಮಂಡ್ಯ. ಹೌದು. 10 ಜನವರಿ 1997, 12:30 ಮಧ್ಯಾಹ್ನ. ಮಕರ ರಾಶಿಲಿ ಹುಟ್ಟಿದ್ದೀರಾ, ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ಹೌದು. ಸದ್ಯಕ್ಕೆ ಈಗ ರಾಹು ದಶೆ 9-6-9-2-7 ವಿವಾಹ ಯೋಗ ಇದೆ. ಆದರೆ ನೀವು ಸ್ವಲ್ಪ ಆ ಕಡೆ ಈ ಕಡೆ, ಹಿರಿಯರು ಬೇಡ ಅಂತಾರೆ, ಬೇಕು ಅಂತಾರೆ, ಆ ಕಾಂಬಿನೇಷನ್ ಇದೆ. ಭುಕ್ತಿ ಬಂದ್ಬಿಟ್ಟು ಶುಕ್ರ ಮದುವೆ ಕೊಡ್ತಾನೆ. ಶುಕ್ರದ ಭುಕ್ತಿಲಿ, ಅಂತರ್ಭುಕ್ತಿಲಿ ಚಂದ್ರ 10-5, ಚಂದ್ರ ಆದಮೇಲೆ ಮಂಗಳ 2-7. ಮಂಗಳನಲ್ಲಿ ಸೆಟ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಬಿಕಾಸ್ 2-7 ಕಾಂಬಿನೇಷನು ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಇಲ್ಲಿ ಮಂಗಳ 2025 ಜನವರಿಯಿಂದ ಏಪ್ರಿಲ್ಲು ಒಂದು ಹುಡುಗ ಸೆಟ್ ಆಗ್ತಾನೆ. ಅರ್ಥ ಆಯ್ತಾ? ಆ ಟೈಮಲ್ಲಿ ಸ್ಟ್ರಾಂಗ್ ಆಗಿ ಆಗುತ್ತೆ. ಜನವರಿಯಿಂದ ಏಪ್ರಿಲ್ ವೈವಾಹಿಕ ಜೀವನ ಸ್ವಲ್ಪ ನಾರ್ಮಲ್ ಆಗಿ ಚೆನ್ನಾಗೇ ಇರುತ್ತೆ. ಬೇಗ ಡಿಸಿಷನ್ ತೊಗೊಳ್ಬೇಕು. 9th ಹೌಸ್ ಇಲ್ಲಿ ನಮಗೆ ಅಂಡರ್ಗ್ರೌಂಡಲ್ಲಿ 6 ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತೀರಾ. ಟೇಕ್ ಎ ಡಿಸಿಷನ್. ಖಂಡಿತ ಏಪ್ರಿಲ್ ಒಳಗಡೆ, ಜನವರಿ ಆದಮೇಲೆ ಡೆಫಿನೆಟ್ಲಿ ಸಕ್ಸಸ್ ತೋರಿಸ್ತದೆ. ಬಿಕಾಸ್ ದೇರ್ ಇಸ್ ಎ ಕಾಂಬಿನೇಷನ್ ಆಫ್ 9-7 ಇನ್ ದಿ ಸಬ್ಲಾರ್ಡ್ ವಿಚ್ ಪ್ರಮೋಟ್ಸ್ ಮ್ಯಾರೇಜ್. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ ಸರ್. ಹೇಳಿ. ನನ್ನ ಹೆಸರು ಮನೋಜ್ ಅಂತ ಸರ್, ಹುಬ್ಳಿಂದ. ಹಾಂ, ಅದ ನಮ್ಮ ತಮ್ಮಂದ ರೈಲ್ವೆ ಜಾಬ್ ಸಂಬಂಧ ಕೇಳ್ಬೇಕಾಗಿತ್ತು ಸರ್. ಸುಮಾರು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಾನೆ. ಎಲ್ಲಿ, ಯಾವ ಜಾಬ್ಗೆ? ಪಾಸ್ ಮಾಡ್ಕೊಂಡಾನ, ಅಪ್ರೆಂಟಿಸ್ ಮಾಡಿದ್ದಾನೆ. ಯಾವ ಜಾಬ್ ಟ್ರೈ ಮಾಡ್ತಾ ಇದ್ದಾರೆ? ಎಕ್ಸಾಮ್ ಮಾಡ್ತಾನೆ ಅಂತಾರೆ. ಒಟ್ಟಿನಲ್ಲಿ ಗೌರ್ಮೆಂಟ್ ರೈಲ್ವೆ ಆಗುತ್ತಿಲ್ಲ ಅಂತ ನೋಡ್ಬೇಕಾಯ್ತು ಸರ್. ಹಾಂ, ಹೇಳಿ. ಅದೇ ರೈಲ್ವೆ ಜಾಬ್ ಸಿಗುತ್ತೆ ಅಂತ ಇಲ್ಲ, ಕನ್ಫರ್ಮ್ ಮಾಡ್ಬೇಕಾಯ್ತು ಸರ್. ಡೇಟ್ ಆಫ್ ಬರ್ತ್ ಆರು ಹೇಳಿ. ಇದು ಪ್ರಶ್ನೆ ಸರ್ 69. ಯಾವ್ದಾರು ಒಂದು ಹೇಳಿ, ಅದನ್ನೇ ಹೇಳಿ ಅಂತ ಹೇಳ್ತಾ ಇರೋದು. ಹಾ 69 ಜಾಬ್. 10-11 ಕಾಂಬಿನೇಷನ್ ನಮಗೆ ಹೆಚ್ಚಾಗಿ ಬಂದರೆ ಅವ್ರಿಗೆ ಜಾಬ್ ಇವತ್ತಲ್ಲ ನಾಳೆ ಸಿಗುತ್ತೆ ಅಂತ ಹೇಳ್ತೀವಿ. ಅದ್ರಲ್ಲಿ ನಾವು ನೋಡ್ತೀವಿ 10-11 ವೆರಿ ಇಂಪಾರ್ಟೆಂಟ್ ಫಾರ್ ಗೌರ್ಮೆಂಟ್ ಜಾಬ್. ಇಲ್ಲಿ 10 ಅನ್ನೋ ಕಾಂಬಿನೇಷನ್ನು ಸೂರ್ಯ ಚಂದ್ರಲ್ಲಿ ಫಸ್ಟ್ ಇಲ್ಲ. ಓಕೆ, ಸೆಕೆಂಡ್ರಿ ಲೆವೆಲಲ್ಲಿ ಹೋಗಿ ನೋಡ್ತೀವಿ. 10 ಎಲ್ಲ ಅಂಡರ್ಗ್ರೌಂಡಲ್ಲಿ ಬಂದಿದೆ, 11 ಮಾತ್ರ ಮೇಲಿದೆ. ಓಕೆ, 8 ಮತ್ತು 11 6. ಓಕೆ, 11 6 9 11 6 9. ಈ 11 6 9 ಗುರುವಿನ ಒಂದು ವಿಚಾರದಲ್ಲಿ ಬರುತ್ತೆ. ಕೇತು ಆದಮೇಲೆ ಸೂರ್ಯ ಚಂದ್ರಲ್ಲಿ 5 8 ಬರುತ್ತೆ. ಶನಿ ದಶಾ ಬುಧ ಭುಕ್ತಿಯಲ್ಲಿ 5 ಸ್ವಲ್ಪ ಕಷ್ಟ ಇದೆ ಸರ್. ಭುಕ್ತಿಗಳು ಯಾವುದು ಸಪೋರ್ಟ್ ಮಾಡ್ತಾ ಇಲ್ಲ. ದಶಾ ಎಸ್ ಅಂದಮೇಲೆ ನಮಗೆ ಭುಕ್ತಿ ಎಸ್ ಅನ್ಬೇಕು. ಭುಕ್ತಿಗಳು ಸಪೋರ್ಟ್ ಮಾಡ್ತಾ ಇಲ್ಲ. ಕೇಳಿಸ್ತಾ? ಯಾಕೆಂದರೆ ನೆಕ್ಸ್ಟ್ ಬರ್ತಕ್ಕಂಥ ಬುಧ ಭುಕ್ತಿನೂ ಸ್ವಲ್ಪ ಸಪೋರ್ಟ್ ಮಾಡಲ್ಲ, ಚಂದ್ರನೂ ಇಲ್ಲ, ಮಂಗಳನೂ ಇಲ್ಲ. ಇಲ್ಲಿ ಸೂರ್ಯನು 5 ತೋರಿಸ್ತಾ ಇದೆ. ದುಡ್ಡು ಕಳ್ಕೊಳ್ತೀರಾ ಅನ್ನೋ ಒಂದು ಕಾಂಬಿನೇಷನ್ ಇಂಡೈರೆಕ್ಟಾಗಿ ಹೇಳ್ತಾ ಇದೆ ಪ್ರಶ್ನಾಶಾಸ್ತ್ರದಲ್ಲಿ. ಯಾರಿಗಾರು ದುಡ್ಡು ಕೊಟ್ಟು ಚಿಪ್ಪು ಇಟ್ಕೊಳ್ಳೋ ಕಾಂಬಿನೇಷನ್ ಅಂತೂ ಬಲವಾಗಿ ತೋರಿಸ್ತಾ ಇದೆ. ಕೇರ್ಫುಲ್ ಆಗಿರಿ. ಮೆರಿಟ್ ಮೇಲೆ ಮಾಡಿ. ಬಟ್ ಇಲ್ಲಿ ಹಾರೋಸ್ಕೋಪಿಕಲಿ ಸ್ವಲ್ಪ ಕಾಂಬಿನೇಷನು ಸ್ವಲ್ಪ ಅಷ್ಟು ಸ್ಟ್ರಾಂಗಾಗಿ ತೋರಿಸ್ತಾ ಇಲ್ಲ. 10ನೇ ಕಸ್ಪ್ ಏನಾದರೂ 10 ಅಂತ ತೋರಿಸ್ತಾ ಇದೆಯಾ ನೋಡೋಣ. 10ನೇ ಕಸ್ಪಲ್ಲೂ ಕೂಡ ದೇರ್ ಈಸ್ ನೋ 10 ಅವೈಲಬಲ್. ಬಟ್ ಆದರೆ ಇಲ್ಲಿ 5 ಮತ್ತೆ ಅಗೇನ್ 5 3 12 ಬರ್ತಾ ಇದೆ. ಜಾಬ್ ಬಿಸ್ನೆಸ್ ಫೈನಾನ್ಸ್ಗೆ 5. ದುಡ್ಡು ಕಳ್ಕೊಳ್ತೀರಾ ಅಂತ ತೋರಿಸ್ತಾ ಇದೆ. ಯಾಕೋ ಈ ಥರ ಕಾಂಬಿನೇಷನ್ ಬಂದಾಗ ನಾನು ಸ್ವಲ್ಪ ಹುಷಾರಾಗಿರಿ. ನಾನು ನಿಮಗೆ ಕೆಲಸ ಸಿಗೋದಕ್ಕಿಂತ ಹೆಚ್ಚಾಗಿ ಐ ಆಮ್ ವಾರ್ನಿಂಗ್, ಡೋಂಟ್ ಗಿವ್ ಮನಿ. ಅದು ನಾನು ನಿಮ್ಗೆ ದುಡ್ಡು ಸೇವ್ ಮಾಡೋಕ್ಕೆ ಮೋಸ ಹೋಗ್ತೀರಾ ಅನ್ನೋದು ಹೇಳ್ತೀನಿ ಹೊರತು ನಿಮ್ಮ ಕೆಲಸ ಸಿಗುತ್ತೋ ಇಲ್ಲೋ ಅದು ಆಮೇಲೆ ನೋಡ್ಕೊಳ್ಳಿ. ಮೋಸ ಹೋಗುತ್ತಂತೂ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ. ನಮಸ್ಕಾರ ಸರ್. ನಾನು ಹೊಸ ಕ್ಲಾಸಿಗೆ ಸೇರ್ಕೊಂಡು ಮಾಡಿದ್ದೀನಿ ಸರ್. ಸೇರ್ಕೊಳ್ಳಿ, ಯಾಕೆ, ಏನು ಪ್ರಾಬ್ಲಮ್? ಫೆಬ್ರವರಿ 10. ಫೆಬ್ರವರಿ 10th. ಎಸ್ ಸರ್. ಹೇಳಿ. ನಮ್ಮ ಮಗಳು ಮದುವೆ ಕೇಳಬೇಕಾಗಿತ್ತು ಗುರುಜಿ. ಹೇಳಿ ಡೀಟೇಲ್ಸು. ಪ್ರಶ್ನೆ ಶಾಸ್ತ್ರ 1 to 241 ನಂಬರ್ ಹೇಳಿ. 15 ಸರ್. 15. ಫಸ್ಟು ನಾವು 7ನೇ ಕಸ್ಪ್ ನೋಡ್ತೀವಿ. ಕಸ್ಪ್ ನೋಡಿ ಮದುವೆ ಯೋಗ ಹೇಗಿದೆ ಅಂತ ನೋಡ್ತೀವಿ. ಆಮೇಲೆ ದಶಾಭುಕ್ತಿಗೆ ಹೋಗ್ತೀವಿ. 7ನೇ ಕಸ್ಪಲ್ಲಿ ಮ್ಯಾರೇಜ್ ಕಾಂಬಿನೇಷನಲ್ಲಿ 7 ಗ್ಯಾರಂಟಿ ಇದೆ, ತೊಂದರೆ ಏನೂ ಇಲ್ಲ, ಮದುವೆ ಇದೆ ಅಂತ ಹೇಳ್ತಾ ಇದೆ. ಬಟ್ 4 ಬಂದಾಗ ಸ್ವಲ್ಪ ಹುಷಾರಾಗಿರಿ. ಎಂಗೇಜ್ಮೆಂಟ್ ಎಲ್ಲ ಮಾಡಿಕೊಂಡು ಕಟ್ ಮಾಡ್ಕೊಬಿಡಿ. ಎಂಗೇಜ್ಮೆಂಟ್ ಕಟ್ ಆಗೋ ಕಾಂಬಿನೇಷನ್ 4 ಅಂತ ಬರುತ್ತೆ, ಹುಷಾರಾಗಿರಬೇಕು. ಸೊ ಕುಟುಂಬದಿಂದ ಮದುವೆ ವಿಚಾರ ಆಗುತ್ತೆ. ಆದರೆ ಎಂಡಿಂಗಲ್ಲಿ 8 3 6 ಏನಾರು ಮಾಡಿ ಕೊನೆಯಲ್ಲಿ ಕಟ್ಟಾಗುತ್ತೆ. ಮದುವೆ ಆದಮೇಲೂ ಕೂಡ ಸ್ವಲ್ಪ ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದೆ. ಕೇಳಿಸ್ತಾ ಸರ್?
ಹಾ ಗುರುಜಿ, ಹ್ಞೂ ಗುರುಜಿ. ಶನಿ ದಶದಲ್ಲಿ ಪ್ರಶ್ನೆ ಕೇಳಿದ್ದೀರಾ. ಶನಿ ದಶ ಆದಮೇಲೆ ಬುಧ ಬರುತ್ತೆ 8-6. ಕೊನೆಯಲ್ಲಿ ಕಷ್ಟದಿಂದ ಆಗುತ್ತೆ. ಈಗ ರೆಡಿಯಾಗಿದೆ ಎಲ್ಲ ಬರೋರು, ಬಟ್ ಆದರೆ ಹಣೆ ಬರದಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಬರುತ್ತೆ. ಹಣೆ ಬರದಲ್ಲಿ ಸ್ಟ್ರೆಂತ್ ಆಫ್ ದಿ ಮ್ಯಾರೇಜ್ ಇಲ್ಲ ಅಂತ ಕರಿತೀವಿ. ಸ್ವಲ್ಪ ಜಾತಕ ನೋಡೋದಕ್ಕಿಂತ ಹೆಚ್ಚಾಗಿ ಹುಡುಗ ಹುಡುಗಿ ಚೆನ್ನಾಗಿ ಮಾತಾಡಿ ಭರವಸೆ ಕೊಟ್ಟು ನಾವು ಚೆನ್ನಾಗಿರ್ತೀವಿ ಅಂತ ಹೋಗಿ ಗ್ರಹಗಳನ್ನು ಮೀರಿ ನಾವು ಬಾಳ್ತೀವಿ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಹತ್ರ ಬಂದಾಗ ಮಾತ್ರ ಇದನ್ನು ಮದುವೆ ಮಾಡಿ. ಸುಮ್ಮನೆ ಗ್ರಹಗಳೇನೋ ಹೇಳ್ತಾ ಇದ್ದಾವೆ ನಾವು ಮಾಡ್ಕೊಳ್ಳೋದು ಅಲ್ಲ. ಯಾಕೆಂದರೆ 8, 3, 6 ಆರ್ ಆಲ್ ಬ್ಯಾಡ್ ಕಾಂಬಿನೇಷನ್ ಫಾರ್ ಮ್ಯಾರೇಜ್. ಸಿಕ್ಕಾಪಟ್ಟೆ ಬ್ಯಾಡ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಆಮೇಲೆ ಇಂಥವ್ರನ್ನೇ ಮದುವೆ ಆಗಬೇಕು ಅಂಥವ್ರೆ ಮದುವೆ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ 10 ಅನ್ನೋದು ಸ್ಟೇಟಸ್ ತೋರಿಸ್ತಾ ಇದೆ. ಒಳ್ಳೆ ಕೆಲಸದಲ್ಲಿರ್ತಾರೆ ಅಂಥವರೇ ಕೆಲಸದವ್ರು ಸಿಗೋಕ್ಕೆ ಸ್ವಲ್ಪ ಮ್ಯಾಚಿಂಗ್ ಕಷ್ಟ ಆಗುತ್ತೆ. ಕೆಲಸದ ಮ್ಯಾಚಿಂಗ್ಕಿಂತ ಹೆಚ್ಚಾಗಿ ಮನಸ್ಸಿನ ಮ್ಯಾಚಿಂಗ್ ಮಾಡಿ. ಇಲ್ಲಿ ಏನಾಗ್ತಾ ಇದೆ ಅಂತ ಪ್ರಶ್ನಾಶಾಸ್ತ್ರದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ವೆನ್ ಎವರ್ ದರ್ ಇಸ್ 8 or 10 ಇಟ್ ಈಸ್ ಮೋರ್ ರಿಲೇಟೆಡ್ ವಿತ್ ದಿ ಸ್ಟೇಟಸ್ ಮ್ಯಾಚಿಂಗು. ನಾನು ಇಂಜಿನಿಯರ್, ನಾನು 2 ಲಕ್ಷ ಸಂಬಳ, ಅವನು 3 ಲಕ್ಷ ಸಂಬಳ, ಅವನು ಇಂಜಿನಿಯರ್. ಮನಸ್ಸು ಮ್ಯಾಚ್ ಆಗೋದು ಬೇಡ, ಅಲ್ಲೊಟ್ಟೋಗುತ್ತೆ. 100 out of 100% ಪೋಷಕರು ನಾವುಗಳೆಲ್ಲ ಮಾಡ್ತಾ ಇರೋದು ಇದೇನೇ. ನಾವು ಮನಸ್ಸನ್ನು ಮ್ಯಾಚ್ ಮಾಡ್ತಾ ಇಲ್ಲ. ಜಾತಕ ಎಲ್ಲ ನೋಡ್ತೀವಿ, ಕಾಂಪೌಂಡ್ರ್ ಹತ್ರ ಹೋಗ್ತಾರೆ, 36 ಬಂತು ಅಂತಾರೆ. ಈಗೆಲ್ಲ ಕಾಂಪೌಂಡ್ರ್ ಹುಷಾರಾಗ್ಬಿಟ್ಟಿದ್ದಾರೆ. ಅಯ್ಯಪ್ಪ, ಮನಸ್ಸುಗಳು ಮ್ಯಾಚ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಕಾಂಪೌಂಡ್ರ್ಗಳಿಗೂ. ಅವ್ರೇನು ಮಾಡ್ತಾಯಿದ್ರೆ ಬಂದಿದ್ದ ಮ್ಯಾಚಿಂಗ್ ಎಲ್ಲ ಸರಿ ಇಲ್ಲ ಅಂದ್ಬಿಡ್ತಾರೆ. 34 ಆದರೂ ಮ್ಯಾಚಿಂಗ್ ಸರಿ ಇಲ್ಲ ಅಂತಾರೆ. 34, 35 ಏಜು, ಬುದ್ಧಿ ಇಲ್ಲ ಅವ್ರಿಗೆ. ಅಂಥ ಟೈಮಲ್ಲಿ ಯಾವ್ದು ಸಿಗುತ್ತೋ ಮಾಡ್ಕೊಂಡು ಹೋಗ್ರಿ. ಆಮೇಲೆ ನೋಡೋಣ 35ರಲ್ಲೇ ನೀವು ಇನ್ನೂ ಹುಡುಕ್ತಾ ಕೂತಿದ್ರೆ, ಇನ್ನೂ ಮ್ಯಾಚಿಂಗ್ ಮಾಡ್ತಾಯಿದ್ರೆ ಇನ್ನು ಮುಂದೆ ಜೀವನ ಮಾಡೋದು ಯಾವಾಗ? ಮನಸ್ಸುಗಳನ್ನ ಮಾತಾಡಿಕೊಂಡು ಏನು ಬಂದರೂ ನಾವು ಚೆನ್ನಾಗಿರ್ತೀವಿ, ಗ್ರಹಗಳಿಗೆ ನಾವು ಮೀರಿಸ್ತೀವಿ ಅಂತ ಒಂದು ಪಾಯಿಂಟ್ ಇಬ್ಬರು ಇದನ್ನೇ ಮಾಡಬೇಕು ನನಗನ್ಸುತ್ತಪ್ಪ. ಈ ಮ್ಯಾರೇಜ್ ಎಲ್ಲ ನೋಡ್ಕೊಳ್ಳೋ ಬದಲು ನನ್ನ ಸಜೆಷನ್ನೇ ಇದು. ಮಾತುಕತೆ ಆಯಿತಾ, ಹುಡುಗ ಹುಡುಗಿ ಕೂರಿಸಿದ್ರ, ಅಲ್ಲಿ ಆ ಕಡೆ ತಂದೆ ತಾಯಿ ಕೂತ್ಕೊಂಡ್ರೆ, ಈ ಕಡೆ ತಂದೆ ತಾಯಿ ಕೂತ್ಕೊಂಡ್ರೆ, ನಮ್ಮ ಮಾತುಗಳು ನೀವಿಬ್ಬರು ಕೇಳಬೇಡಿ, ಅವ್ರ ತಂದೆ ತಾಯಿ ಮಾತು ನೀವಿಬ್ಬರು ಕೇಳಬೇಡಿ. ನಿಮ್ಮಿಬ್ಬರಿಗೂ ಏನಾದ್ರು ಸಮಸ್ಯೆ ಬಂದರೆ, ನಾವು ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಕೈ ಬಿಡಲ್ಲ. ಅದನ್ನು ಮಾಡಿಸ್ತೀರಾ ನೀವು ಯಾವತ್ತಾದರೂ? ಅದು ನೀಡ್ ಆಫ್ ದಿ ಅವರ್ ಅಂತ ನನ್ನ ಅನ್ನಿಸ್ತಾ ಇದೆ ಇವತ್ತಿನ ಕಲಿಯುಗದಲ್ಲಿ. ಜಸ್ಟ್ ರಿಯಲ್ ಪ್ರಾಮಿಸ್, ರಿಯಲ್ ಗ್ಯಾರಂಟಿ, ವ್ಯಾರಂಟಿ ಎಲ್ಲ ಬೇಡ, ರಿಯಲ್ ಗ್ಯಾರಂಟಿ ಮಾಡಲೇಬೇಕು. ಸೊ ಫೆಬ್ರವರಿ 10 ನಮ್ಮ ವಾಸ್ತು ಕ್ಲಾಸಸ್ ಇದೆ. ಏಪ್ರಿಲ್ ಅಲ್ಲಿ ಒಂದು 106 ಬ್ಯಾಚು ಅಸ್ಟ್ರಾಲಜಿ ಇದೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ನ ತಮ್ಮ ರಿಲೇಟೆಡ್ ಕೇಳಬೇಕಿತ್ತು ಸರ್. ಹೇಳಿ ಸರ್, ಅವ್ನ ಡೇಟ್ ಆಫ್ ಬರ್ತ್ February 17, 2009. ಓಕೆ. ಮತ್ತ ಫೆಬ್ರವರಿ ಅವ್ನದು ಟೈಮ್ ಆಫ್ ಬರ್ತ್ ಮಧ್ಯಾಹ್ನ 2:15. ಓಕೆ. ಹುಟ್ಟಿದೂರು ಬೀದರ್. ಅದನ್ನು ಫಸ್ಟ್ ಅದನ್ನು ಹೇಳಿ, ಆಮೇಲೆ ಮುಂದಕ್ಕೆ ಹೇಳಿ. ಬೀದರ್ ಹಾಂ, ಇವಾಗ ಹೇಳಿ, ಪ್ರಶ್ನೆ ಕೇಳಿ ಇವಾಗ. ಅವನು 10th ಬೋರ್ಡ್ ಎಕ್ಸಾಮ್ ಬರೀಬೇಕು ಸರ್, ಫೆಬ್ರವರಿ ಮಂತ್ ಅಲ್ಲಿ ಸರ್. CBSE ಎಕ್ಸಾಮ್ ಸರ್. ಏನು ಎಕ್ಸಾಮು? ಹಾ, ಬಟ್ ಅವನು ಜಾಸ್ತಿ ಏನು ಓದಂಗಿಲ್ಲ ಸರ್, ತುಂಬಾ ಹಠ ಮಾಡ್ತಾನೆ ಸರ್. ಸೊ ಯಾವ ತರ ಏನಾಗ್ಬೋದು ಅಂತ ಕೇಳ್ಬೇಕಿತ್ತು ಸರ್. ದಶಾದಲ್ಲಿ 70% ಇದೆ, ಸದ್ಯಕ್ಕೆ ಭುಕ್ತಿಲಿ 80% ಇದೆ, ಅಂತರ್ಭುಕ್ತಿಲಿ 70%, ಮಾರ್ಸಲ್ಲಿ 85%. 80% ತೆಗಿತಾರೆ, 70 to 80 ಗ್ಯಾರಂಟಿ. ಅದೇ ಸರ್, ಅದೇ ಟೆನ್ಷನ್ ಇತ್ತು ಸರ್. ಅವ್ನು ಒಟ್ಟ ಓದೋದಿಲ್ಲ, ಏನಿಲ್ಲ. 70 to 80 ತೆಗಿತಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆ ಲಾಸ್ಟ್ ಮೂಮೆಂಟಲ್ಲಿ ಬಂದು ಬರೆದು ಗ್ರಹಗಳು ತೋರಿಸ್ತಾ ಇದ್ದಾವೆ, ಮುಗಿಸ್ತಾರೆ. ಬಟ್ ಏನು ಲೈನಲ್ಲಿ ಅಂತ ಸ್ವಲ್ಪ ನಾನು ಆಲೋಚನೆ ಮಾಡಿದಾಗ 6 to 8, 7, 10 ಅಂತ ಬರ್ತಾಯಿದೆ. ದಶಾ ಕಾಂಬಿನೇಷನಲ್ಲಿ ನಮಗೆ 9 ಕಾಂಬಿನೇಷನ್, 10 ಕಾಂಬಿನೇಷನ್. ಬುಧ ಎಷ್ಟು ವರ್ಷ ಇದೆ? 35ವರೆಗೂ ಇದೆ. 9, 3, 10th ಕಾಂಬಿನೇಷನ್. ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನು MBA ಮಾಡಿಸೋದು ಒಳ್ಳೆಯದು. ಕೇಳಿಸ್ತಾ? ಓಕೆ ಸರ್. BBA ಆ್ಯಂಡ್ MBA ಲೈನು ತುಂಬ ಒಳ್ಳೆಯದು. ಮರ್ಕ್ಯುರಿ ಈಸ್ ಆಲ್ಸೋ ಗುಡ್. ಟೆಕ್ನಿಕಲ್ ಸೈಡ್ ಬೇಡ, ಸೈನ್ಸ್ ಬೇಡ, ಕಾಮರ್ಸ್ ಮಾಡಿಸ್ಕೊಂಡು ಇದನ್ನು ಮಾಡಿ. ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಗಿದೆ. ಫೆಬ್ರವರಿ 10 ವಾಸ್ತು ಮಾಡಿ. ವಾಸ್ತು ವಿಚಾರ ಈ ಸೀರೀಸ್ ಆದಮೇಲೆ ನಾನು ಇನ್ನೂ ಡೀಟೇಲಾಗಿ ಹೇಳ್ತೀನಿ. ನಿಮ್ಮ ಮನೆ ವಾಸ್ತು ನೀವೇ ಸರಿ ಮಾಡ್ಕೋಬೋದು. ಕ್ಲಾಸಿಗೆ ಬಂದು ಸೇರ್ಕೊಳ್ಳಿ. ಅಲ್ಲೇ ನಿಮಗೆ 360 ಡಿಗ್ರಿ, 16 ಡೈರೆಕ್ಷನ್ಸ್, 32 ಡೈರೆಕ್ಷನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ವಿತ್ ರೆಮಿಡಿ ಹೇಳ್ಕೊಡ್ತೀನಿ. 100% ಚೇಂಜಸ್ಸು ನೀವು ಇಮಿಡಿಯೇಟಾಗಿ ನೋಡ್ಬೋದು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.